ಫಾರ್ಮುಲಾ ಶೀಟ್ಸ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಫೈನಲ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಬರೀ ಫಾರ್ಮುಲಾ ಶೀಟ್ ಮಾತ್ರ ಸಿಗ್ತಾ ಇಲ್ಲ, ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಸಿಗ್ತಾ ಇದೆ. ಇಷ್ಟನ್ನು ಮಾಡಿ ನೀವು 15 ದಿವಸ ಆದ್ಮೇಲೆ ನೀವೇ ಹೇಳ್ತೀರಾ ಮ್ಯಾಥ್ಸ್ ಇಷ್ಟು ಈಸಿನಾ ಸರ್, ಏನ್ ಸರ್ ಇದು ಅಂತ ಹೇಳ್ತೀವಿ. ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳಿಗೆ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಿಶೋರ್ ಗುಬ್ಬಿ. ಪ್ರಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಇಷ್ಟು ದಿವಸ ಸುಮಾರು ಸರ್ತಿ ಎಷ್ಟೋ ಜನ ವಿದ್ಯಾರ್ಥಿಗಳು ಸರ್ ಫಾರ್ಮುಲಾ ಶೀಟ್ ಕೊಡಿ, ಫಾರ್ಮುಲಾನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ನಮಗೆ ಕೊಡಿ, ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಇವತ್ತು ಈ ವಿಡಿಯೋದಲ್ಲಿ ನಾವು ಅದನ್ನು ಮಾಡಕ್ಕೆ ಕೊಟ್ಟಿದ್ದೀವಿ. ದಟ್ ಈಸ್ ವೈ ಐ ಆಮ್ ಕಾಲಿಂಗ್ ದಿಸ್ ಫಾರ್ಮುಲಾ ಪವರ್ ಹೌಸ್ ಯು ನೀಡ್ ಟು ಕಾಂಕರ್ SSLC. ಅಂದರೆ SSLC ಎಕ್ಸಾಮ್ನ ಮ್ಯಾಥಮೆಟಿಕ್ಸ್ನ ಕಾಂಕರ್ ಮಾಡೋದಕ್ಕೆ, ರಾಜನ್ ಥರ ಹೋಗಿ ಕಬಳಿಸೋದಕ್ಕೆ ನಿಮಗೆ ಮುಖ್ಯವಾಗಿ ಬೇಕಿರೋದೇನು? ಪವರ್ ಹೌಸ್ ಬೇಕು. ಯಾವ ಪವರ್ ಹೌಸು? ಫಾರ್ಮುಲಾಸ್ ಪವರ್ ಹೌಸ್, ರೈಟ್? ಎಸ್, ಫಾರ್ಮುಲಾಸ್ ಪವರ್ ಹೌಸ್ ಅಂತಲೇ ಕರಿತಾ ಇದೀವಿ. ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ಸೆಲ್ ಅಂತ ಕರೀತಾರೆ, ಹೌದಾ? ಅದೇ ರೀತಿ ಈ ಒಂದು ಶೀಟು ನಿಮಗೆ ಪವರ್ ಹೌಸ್ ಆಗುತ್ತೆ ಒಳ್ಳೆ ಸ್ಕೋರ್ನ ಮಾಡೋದಕ್ಕೆ, ರೈಟ್? ಸೊ ಅಕಸ್ಮಾತ್ ನಮಗೆ ಏನೂ ಗೊತ್ತಿಲ್ಲ ಪ್ರಾಬ್ಲಮಲ್ಲಿ, ಬರೀ ಫಾರ್ಮುಲಾಗೆ ಬರೆದ್ರು ಅಟ್ಲೀಸ್ಟ್ ಹಾಫ್ ಮಾರ್ಕ್ಸ್ ಅಲ್ಲಿ ಕೊಡ್ತಾರೆ. ಆ ರೀತಿ ಎಲ್ಲ ಪ್ರಾಬ್ಲಮ್ ನೋಡ್ತಾ ಹೋದರೆ ಅಟ್ಲೀಸ್ಟ್ ಮಿನಿಮಮ್ ಟು 8 to 10 ಅಂತ ಮಾರ್ಕ್ಸ್ ಬಂದೇ ಬರುತ್ತೆ. ಹಾಗಾದರೆ ಈ ಫಾರ್ಮುಲಾಸ್ದು ಇಂಪಾರ್ಟೆನ್ಸ್ ಎಷ್ಟು ನಿಮಗೆ ಗೊತ್ತಾಗುತ್ತೆ, ರೈಟ್? ಹೌದಾ? ಮೊದಲಿಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ, ತುಂಬ ವೆಯ್ಟ್ ಮಾಡೋದು ಬೇಡ, ಕ್ವಿಕ್ಕಾಗಿ ಮುಗಿಸೋಣ. ಒಂದು ಸರ್ತಿ ಗ್ಲಾನ್ಸ್ ಮಾಡ್ತಿದ್ದೀವಿ ಚಾಪ್ಟರ್ ವೈಸ್ ಫಾರ್ಮುಲಾಸ್ ಲಿಸ್ಟ್ನ. ಆಮೇಲೆ ಫಾರ್ಮುಲಾ ಶೀಟ್ ಕೊಡ್ತಾ ಇದ್ದೀನಿ ನಾನು, ರೈಟ್? ಈ ಫಾರ್ಮುಲಾ ಶೀಟನ್ನು ನಿಮ್ಮ ಗೋಡೆ ಮೇಲೆ ಅಂಟಿಸ್ಕೊಂಡು ಇನ್ನೇನು 15 ದಿವಸಗಳು ಬಾಕಿ ಇದೆ, 15ರಿಂದ 18 ದಿವಸ. ಎವ್ರಿ ಡೇ ದಿಸ್ ಈಸ್ ಯುವರ್ ಬ್ರೈನ್ ಎಕ್ಸಸೈಸ್ ಅಂತ ಹೇಳ್ಬೋದು. ಎವ್ರಿ ಡೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಹಾಗಾಗಿ ನಿಮಗೆ ಫಾರ್ಮುಲಾ ಪ್ರಾಕ್ಟೀಸ್ ಶೀಟ್ ಕೂಡ ಕೊಡ್ತಾ ಇದ್ದೀನಿ ನಾನು. ಅವೆರಡೂ ಹೇಗೆ ಡೌನ್ಲೋಡ್ ಮಾಡೋದು ಅದನ್ನು ಕೂಡ, ಹೌ ಟು ಡೌನ್ಲೋಡ್ ದೀಸ್ ಡಾಕ್ಯುಮೆಂಟ್ಸ್, ಆಮೇಲೆ ಹೌ ಟು ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು, ಆಮೇಲೆ ಹೌ ಮೆನಿ ಮಾರ್ಕ್ಸ್. ನಾನು ಹೇಳ್ದಂಗೆ ಮಿನಿಮಮ್ 8 to 10 ಬರೀ ಫಾರ್ಮುಲಾಸ್ ಬರೋದೇ ಸಿಗುತ್ತೆ. ಜೊತೆಗೆ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದ್ರೂ ಕೂಡ ಎಲ್ಲ ಫಾರ್ಮುಲಾಸ್ ಗೊತ್ತಿರಲೇಬೇಕು. ಸೊ ಹಾಗಾದರೆ 15 ಡೇಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಈ ಫಾರ್ಮುಲಾ ಶೀಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ. ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು. ಈ ಚಾಪ್ಟ್ರಲ್ಲಿ ಯಾವುದೇ ಫಾರ್ಮುಲಾ ಬರುತ್ತೆ, ಈ ಫಾರ್ಮುಲಾಗಳಿಗಿಂತ ಈ ಚಾಪ್ಟ್ರಲ್ಲಿ ಡೆಫಿನೇಷನ್ಸ್ ಭಾಳ ಮುಖ್ಯ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದರೆ ಅಂಕಗಣಿತದ ಮೂಲಭೂತ ಪ್ರಮೇಯ. ಅದಾದಮೇಲೆ ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್, ಕೋ ಪ್ರೈಮ್ ನಂಬರ್ಸ್ ಅಂದರೆ ಅವಿಭಾಜ್ಯ ಸಂಖ್ಯೆ, ಸಂಯುಕ್ತ ಸಂಖ್ಯೆ, ಸಹ ಅವಿಭಾಜ್ಯ ಸಂಖ್ಯೆಗಳು. ಸೊ ಇದರ ಡೆಫಿನೇಷನ್ಸ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಇದೊಂದು ಮೇಯ್ನ್ ಫಾರ್ಮುಲಾ ಇದೆ, HCF ಇಂಟು LCM ಇಸ್ ಈಕ್ವಲ್ ಟು A ಇಂಟು B ಅಂತ. ಅಂದರೆ ಮಾಸಾಹ ಇಂಟು ಲಾಸಾಹ ಇಸ್ ಈಕ್ವಲ್ ಟು A ಇಂಟು B. ಇದೊಂದು ಮುಖ್ಯವಾದ ಸೂತ್ರ. ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸ್ ಬರುತ್ತೆ, ಡೈರೆಕ್ಟಾಗಿ MCQs ಅಲ್ಲಿ ಕೇಳ್ತಾರೆ. ಸೊ ಗೊತ್ತಿರಬೇಕು. ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳಲ್ಲಿ ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತಾರೆ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು? x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಮೇಲೆ ಕೂಡ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಹೌದಾ? ಮುಂದಕ್ಕೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ B ಬೈ A, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C ಬೈ A. ವೆರಿಫಿಕೇಶನ್ ಕೇಳ್ತಾರೆ, ವೆರಿಫೈ ದ ರಿಲೇಷನ್ಶಿಪ್ ಅಂತ, ಪರಿಶೀಲಿಸಿ ಅಂತ ಅದು ಕೇಳ್ಬೋದು. ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ K ಅಂತ ಕೇಳ್ಬೋದು, ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್ ಅಂತ. ಅದನ್ನು ಯಾವ ರೀತಿ ಬರ್ಕೋಬೇಕು? ಆಲ್ಫಾ ಬೀಟಾ ಕಾಮನ್ ತೆಗಿತೀವಿ, ಆಲ್ಫಾ ಪ್ಲಸ್ ಬೀಟಾ ಒಳಗಡೆ ಇರುತ್ತೆ. ಈ ರೀತಿ ಏನೇನೆಲ್ಲ ಕೊಟ್ಟರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕಂಡಿಡಿರಿ ಅಂತ ಹೇಳಿದ್ರೆ ಯಾವ ರೀತಿ ಬರ್ಕೋತೀವಿ? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ ಅಂತ ಬರ್ಕೋಬೇಕು. ಅಕಸ್ಮಾತ್ ಇದು ತುಂಬ ಸರಿ ಕೇಳಲ್ಲ, ಅಕಸ್ಮಾತ್ ಕೇಳಿದ್ರೆ ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಅಂತ ಕೇಳಿದ್ರೆ ಆಲ್ಫಾ ಪ್ಲಸ್ ಬೀಟಾ ಇಂಟು ಆಲ್ಫಾ ಪ್ಲಸ್ ಬೀಟಾ ಸ್ಕ್ವಯರ್ ಮೈನಸ್ 3 ಆಲ್ಫಾ ಬೀಟಾ. ಇದು ಕೂಡ ಗೊತ್ತಿರಬೇಕು. 1 ಬೈ ಆಲ್ಫಾ ಪ್ಲಸ್ 1 ಬೈ ಬೀಟಾ LCM ತಗೋತೀವಿ, ಆಲ್ಫಾ ಪ್ಲಸ್ ಬೀಟಾ ಡಿವೈಡೆಡ್ ಬೈ ಆಲ್ಫಾ ಇಂಟು ಬೀಟಾ ಇದು ಬರುತ್ತೆ, ಓಕೆನಾ? ಸೊ ಈ ಚಾಪ್ಟ್ರಲ್ಲಿ ಇಷ್ಟು ಫಾರ್ಮುಲಾಸ್ ಗೊತ್ತಿರಬೇಕು ನಮಗೆ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸಲ್ಲಿ ಈ ಟೇಬಲ್ ಫುಲ್ ಗೊತ್ತಿರಬೇಕು. ಅಂದರೆ A1 ಬೈ E2 ನಾಟ್ ಈಕ್ವಲ್ ಟು B1 ಬೈ B2 ಅಂದರೆ ಎರಡು ಸಮ ಇಲ್ಲ ಅಂದರೆ ಅನನ್ಯ ಪರಿಹಾರಗಳು, ಯೂನಿಕ್ ಸೊಲ್ಯೂಷನ್ ಇರುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಛೇದಿಸುವ ರೇಖೆಗಳು, ಕನ್ಸಿಸ್ಟೆಂಟ್ ಅಥವಾ ಸ್ಥಿರ. A1 ಬೈ A2 ಇಸ್ ಈಕ್ವಲ್ ಟು B1 ಬೈ B2 ಆದರೆ C1 ಬೈ C2 ಈಕ್ವಲ್ ಇಲ್ಲ ಅಂತಂದರೆ ನಂಬರ್ ಆಫ್ ಸೊಲ್ಯೂಷನ್ಸ್ 0 ಆಗುತ್ತೆ, ಯಾವುದೇ ಪರಿಹಾರಗಳಿಲ್ಲ. ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ ಅದನ್ನು, ಸಮಾಂತರ ರೇಖೆಗಳು. ಇನ್ಕನ್ಸಿಸ್ಟೆಂಟ್ ಅಥವಾ ಅಸ್ಥಿರ ರೇಖೆಗಳು ಅಂತ ಕರಿಬೋದು ನಾವು, ಅಸ್ಥಿರ ಸಮೀಕರಣಗಳು ಅಂತ. ನೆಕ್ಸ್ಟ್ ಮುಂದಕ್ಕೆ 3 ಈಕ್ವಲ್ ಇತ್ತಂದರೆ ಇನ್ಫೈನೈಟ್ ಸೊಲ್ಯೂಷನ್ಸ್, ಅನಂತ ಪರಿಹಾರಗಳು. ಕೋಇನ್ಸಿಡೆಂಟ್ ಲೈನ್ಸ್ ಅಂದರೆ ಐಕ್ಯಗೊಳ್ಳುವ ರೇಖೆಗಳು. ಡಿಪೆಂಡೆಂಟ್ ಅಂದರೆ ಅವಲಂಬಿತ ಅಂತ ಕರಿತೀವಿ, ಓಕೆನಾ? ಸೊ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಇಷ್ಟ್ರ ಮೇಲೆ 2 ಕ್ವಶನ್ಸ್ ಬರುತ್ತೆ, ಐ ಮೀನ್ 2 ಮಾರ್ಕ್ಸ್ ಬರುತ್ತೆ. ಬರೀ ಆ ಟೇಬಲ್ ಓದ್ಕೊಂಡ್ರೆ ಸಾಕು, ನೀವು ಚೆನ್ನಾಗಿ ಗೊತ್ತಿರಬೇಕಾದ್ರೆ. ಮುಂದಕ್ಕೆ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಅಂದರೆ ವರ್ಗ ಸಮೀಕರಣಗಳು ಚಾಪ್ಟ್ರಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾ, ಇದನ್ನು ಸುಮಾರು ಸರ್ತಿ 1 ಮಾರ್ಕ್ಸಲ್ಲಿ ಕೇಳ್ತಾರೆ. MCQsಗಳಲ್ಲಿ ಅಥವಾ 1 ಮಾರ್ಕ್ಸಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾ ಬರೀರಿ ಅಂತ ಕೇಳ್ತಾರೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರಲ್ಲ, ನಿಮಗೂ ಗೊತ್ತು, ಸುಮಾರು ಸರ್ತಿ ನೋಡಿದ್ದೀರಿ ನೀವು. ಬಟ್
ಫಾರ್ಮುಲಾ ಡೈರೆಕ್ಟಾಗಿ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಡಿ ಡಿವೈಡೆಡ್ ಬೈ 2a. ಈ ಡಿ ಅಂದ್ರೇನು? ಬಿ ಸ್ಕ್ವೇರ್ ಮೈನಸ್ 4ac. ಬಟ್ ಎಕ್ಸಾಂಪಲ್ ಫಾರ್ಮುಲಾ ಬರೀಬೇಕಾದ್ರೆ ಡಿ ಜಾಗದಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಅಂತಾನೆ ಬರೀಬೇಕು, ರೈಟ್? ಡಿ ಅಂತ ಬರಿಬೇಡಿ. ಈ ಡಿ 0ಗಿಂತ ಜಾಸ್ತಿ ಆದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್, ಡಿ ಈಕ್ವಲ್ ಟು 0 ಆದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ಅದೇ ರೀತಿ ಡಿ ಲೆಸ್ ದೆನ್ 0 ಆದರೆ ನೋ ರಿಯಲ್ ರೂಟ್ಸ್. ಹಂಗಂದ್ರೆ ಗ್ರೇಟರ್ ದೆನ್ 0 ಅಂದರೆ ಮೂಲಗಳು ವಾಸ್ತವ ಹಾಗೂ ಭಿನ್ನ. 0ಗೆ ಸಮ ಆಗಿದ್ರೆ ಮೂಲಗಳು ವಾಸ್ತವ ಹಾಗೂ ಸಮ ಆಗಿರುತ್ತೆ. ಅದೇ ರೀತಿ 0ಗಿಂತ ಕಡಿಮೆ ಇದ್ರೆ 0ಗಿಂತ ಕಡಿಮೆ ಇದ್ರೆ ಅವಾಗ ವಾಸ್ತವ ಮೂಲಗಳು ಇಲ್ಲ ಅಂತ ಬರೀಬೇಕಾಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಇನ್ನೊಂದು, ಕೆಲವೊಂದು ಸರ್ತಿ ಯಾವುದು ಮೋಟಾರ್ ಬೋಟ್ ಇರ್ಬೋದು, ಇಲ್ಲೆಲ್ಲ ಕನ್ವರ್ಷನ್ ಕಂಡುಹಿಡಬೇಕಾಗುತ್ತೆ. ಏನು ಕನ್ವರ್ಷನ್? ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಆವಾಗ ಏನು ಮಾಡಬೇಕು? ಕೊಟ್ಟಿರೋ ಸಂಖ್ಯೆನ ನೀವು 18/5 ಇಂದ ಮಲ್ಟಿಪ್ಲೈ ಮಾಡಿ, 18 ಡಿವೈಡೆಡ್ ಬೈ 5 ಇಂದ ಮಲ್ಟಿಪ್ಲೈ ಮಾಡಿ, ಅದು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಅಕಸ್ಮಾತ್ ಕಿಲೋಮೀಟರ್ ಟು ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಮಾಡಬೇಕಂದ್ರೆ ಸೇಮ್ ಉಲ್ಟಾ ಆಗುತ್ತೆ, ರೈಟ್? ಕರೆಕ್ಟ್. ಮುಂದಕ್ಕೆ ಹೋಗ್ಬೇಕಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಸ್ಟಡಿಗಳು. ಈ ಚಾಪ್ಟರ್ನಲ್ಲಿ ಸುಮಾರು ಫಾರ್ಮುಲಾಸ್ಗಳಿದೆ. ಈ ಫಾರ್ಮುಲಾಸ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಸುಮಾರು ಹೆಲ್ಪ್ ಆಗುತ್ತೆ. ಎಷ್ಟೊಂದು ಸರ್ತಿ ಇದನ್ನು ಡೈರೆಕ್ಟಾಗಿ ಕೇಳಿಬಿಡ್ತಾರೆ MCQಸ್ಗಳಲ್ಲಿ, ಇಲ್ವಾ 1 ಮಾರ್ಕ್ಸಲ್ಲಿ. ಏನ್ ಫಾರ್ಮುಲಾ ಅಂದರೆ n + n - 1 × d. ಅದೇ ರೀತಿ ನೆಕ್ಸ್ಟು Sn = n/2 × 2a + n - 1 × d. ಇದಾದಮೇಲೆ Sn = n/2 × a + an. ಈ ಫಾರ್ಮುಲಾ ಇಂಪಾರ್ಟೆಂಟು. ಅದೇ ರೀತಿ ಇನ್ನೊಂದು ಫಾರ್ಮುಲಾ an = Sn ಡಿವೈಡೆಡ್ ಬೈ Sn - 1. ಈ ಎರಡು ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟು. ಫೈನಲಿ 4 ಮಾರ್ಕ್ಸ್ ಕೂಡ ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ಬೋದು, ಅಥವಾ ಇದನ್ನ ಡೈರೆಕ್ಟಾಗೂ ಕೂಡ 1 ಮಾರ್ಕ್ಸಲ್ಲಿ ಕೇಳ್ಬೋದು. ಓಕೆನಾ? ಮುಂದಕ್ಕೆ ಇಫ್ ಎ ಬಿ ಆ್ಯಂಡ್ ಸಿ ಮೂರು ಕೂಡ, ಎ ಬಿ ಮತ್ತು ಸಿ ಎಲ್ಲವೂ ಕೂಡ ಸಮಾಂತರ ಶ್ರೇಣಿಯಲ್ಲಿದ್ದರೆ ಅವಾಗ ಬಿ ನ ವ್ಯಾಲ್ಯೂನ ಕಂಡುಹಿಡಿಯೋಕ್ಕೆ ಒಂದು ಸೂತ್ರ ಇದೆ. ಬಿ = a + c/2. ಅಂದರೆ ಆ ಕಡೆ ಮತ್ತು ಈ ಕಡೆ ಎರಡನ್ನೂ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಮಧ್ಯದ ಟರ್ಮ್ ಸಿಗುತ್ತೆ. ಇದು ಗೊತ್ತಿರಬೇಕು. nth ಟರ್ಮ್ ಫ್ರಮ್ ದ ಎಂಡ್, ಕೊನೆಯಿಂದ ಎನ್ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ, ಕೊನೆ 10 ಪದ ಇದೆ, ಕೊನೆಯಿಂದ 5ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದಾಗ ಹೆಂಗೆ ಮಾಡ್ತೀವಿ ನಾವು? an - n - 1 × d. ನಮಗೆ ಇಲ್ಲಿ ಫಾರ್ಮುಲಾ ನೋಡಿ, a + n - 1 × d. ಕೊನೆಯಿಂದ ಅಂದಾಗ ಫಸ್ಟ್ ಟರ್ಮ್ ಯಾವುದಾಗುತ್ತೆ? a n ಆಗುತ್ತೆ. ಅಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಬರುತ್ತೆ. ಎರಡು ಡಿಫ್ರೆನ್ಸು, an - n - 1 × d. ಮಿಡಲ್ ಟರ್ಮ್ ಇನ್ನೇನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಮಧ್ಯದ ಪದವನ್ನು ಕಂಡುಹಿಡಿಯೋಕ್ಕೆ ಯಾವುದಾದ್ರು ಹೇಳಿದಾಗ, ಮಧ್ಯದ ಪದ ಎಷ್ಟಿದೆ ಹೆಂಗೆ ಕಂಡುಹಿಡಿಯೋದು? ಆಡ್ ಟರ್ಮ್ಸು, ಅಕಸ್ಮಾತ್ 5 ಅಥವಾ 13 ಈ ಥರ ಆಡ್ ಅಂದರೆ ಬೆಸ ಸಂಖ್ಯೆಗಳಿದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೋ ಅದರಲ್ಲಿ n + 1/2 ಮಾಡಿದ್ರೆ ಅದು ಮಧ್ಯದ ಟರ್ಮ್ ಆಗಿರುತ್ತೆ. ಅದೇ ರೀತಿ ಈವನ್ ಟರ್ಮ್ಸ್ ಇದ್ರೆ 2 ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ 10ರಲ್ಲಿ 10 ಪದಗಳಿದೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಮಧ್ಯದ ಪದ ಯಾವುದು ಅಂದರೆ ಈ ಕಡೆ 5 ಹೋಯ್ತು, ಈ ಕಡೆ 5 ಹೋಯ್ತು, ಮಧ್ಯದ ಏನು ಉಳಿತಾ ಇಲ್ಲ. ಹಾಗಂದ್ರೆ ಏನು ಮಾಡಬೇಕು? 5 ಮತ್ತು 6ನೇ ಪದ ಎರಡನ್ನೂ ಕೂಡ ನಾವು ಮಧ್ಯದ ಪದ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ n/2 + 1 ಇವೆರಡೂ ಕೂಡ ಸೆಂಟರ್ ಟರ್ಮ್ಸೇ ಆಗುತ್ತೆ, ಮಿಡಲ್ ಟರ್ಮ್ಸೇ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಟರ್ಮ್ಸ್. ಈ ಸೆಲೆಕ್ಷನ್ ಆಫ್ ಟರ್ಮ್ಸ್ ಎಲ್ಲಿ ಮಾಡ್ತೀವಿ ನಾವು? ಕೆಲವೊಂದು ಕಡೆ 3 ಪದಗಳಿದೆ, 5 ಪದಗಳಿದೆ, ಅಥವಾ 4 ಪದಗಳಿದೆ ಅಂತ ಕೊಟ್ಟಾಗ ನಾವು ಲೆಟ್ ದ ಟರ್ಮ್ಸ್ ಬಿ ಅಂತ ಅಸ್ಯೂಮ್ ಮಾಡ್ತೀವಿ. ಈ ಪದಗಳು ಇವಾಗಿದ್ದಲ್ಲಿ ಅಂತ ಹೇಳಿ ಅಸ್ಯೂಮ್ ಮಾಡ್ತೀವಲ್ಲ. ಏನಂತ ಅಸ್ಯೂಮ್ ಮಾಡಬೇಕು? 3 ಟರ್ಮ್ಸ್ ಅಂತ ಕೊಟ್ಟರೆ a - d, a + d ಅಂತ. 4 ಟರ್ಮ್ಸ್ ಅಂತ ಕೊಟ್ಟರೆ a - 3d, a - d, a + d, a + 3d ಅಂತ. 5 ಟರ್ಮ್ಸ್ ಇದಾವೆ ಅಂತ ಕೊಟ್ಟರೆ a - 2d, a - d, a + d, a + 2d ಅಂತ ಅಸ್ಯೂಮ್ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಕ್ಕೆ ಇವಾಗ ನೋಡಿ, ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್. ಈ ಫಾರ್ಮುಲಾಸ್ ಇಂಪಾರ್ಟೆಂಟು, MCQಗಳಲ್ಲಿ ಕೇಳ್ತಾರೆ ಅಥವಾ 1 ಮಾರ್ಕ್ಸಲ್ಲೂ ಕೂಡ ಕೇಳ್ಬಿಡ್ಬೋದು. ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಅಂದರೆ n × n + 1/2. ಅಕಸ್ಮಾತ್ ಸಮ್ ಆಫ್ ಫಸ್ಟ್ n ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ ಸಮ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ರೆ ಅವಾಗ ಫಾರ್ಮುಲಾ ಏನಾಗುತ್ತೆ? n × n + 1 ಡಿವೈಡೆಡ್ ಬೈ 2 ಇರಲ್ಲ ಇಲ್ಲಿ. ಅದೇ ರೀತಿ ಸಮ್ ಆಫ್ n ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ ಏನಾಗುತ್ತೆ? n² ಆಗುತ್ತೆ. ಈ ಫಾರ್ಮುಲಾಗಳನ್ನ ಜ್ಞಾಪಕ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಫಾರ್ಮುಲಾಸ್ ನಿಮಗೆ ಫಾರ್ಮುಲಾ ಶೀಟಲ್ಲಿ ಸಿಗುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ. ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕಂತ ಕೂಡ ಹೇಳ್ತೀನಿ ನಾನು. ಮುಂದಕ್ಕೆ ಕೋಆರ್ಡಿನೇಟ್ ಜಾಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ. ಈ ಚಾಪ್ಟರ್ನಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ದೂರ ಸೂತ್ರ d = √x2 - x1 2 + y2 - y1 2. ಕೆಲವೊಂದು ಸರ್ತಿ x1 - x2 ಅಂತ ಕೂಡ ಹೇಳ್ಕೊಟ್ಟಿರೋ, ಬೋತ್ ಆರ್ ಸೇಮ್. ಓಕೆನಾ? ಏನು ಡಿಫ್ರೆನ್ಸ್ ಆಗಲ್ಲ, ಎರಡು ಸೇಮೇ. ನೆಕ್ಸ್ಟು
ಮೂಲ ಬಿಂದು ಅಂದರೆ ಒರಿಜಿನ್ ಇಂದ ಡಿಸ್ಟೆನ್ಸ್ ಕಂಡುಹಿಡಲಿಕ್ಕೆ ಡಿ ಇಸ್ ಈಕ್ವಲ್ ಟು √x² + y² ಆಗುತ್ತೆ. ಸೆಕ್ಷನ್ ಫಾರ್ಮುಲಾ ವಿಭಾಗ ಸೂತ್ರ mx2 + nx1 ಡಿವೈಡೆಡ್ ಬೈ m+n my2 + ny1 ಬೈ m+n. ಮಿಡ್ ಪಾಯಿಂಟ್ ಕಂಡುಹಿಡಲಿಕ್ಕೆ ಇರತಕ್ಕಂಥ ಸೂತ್ರ x1 + x2/2 y1 + y2/2 ಎರಡು ಸೇಮೆ. ನೆಕ್ಸ್ಟು ಫೈಂಡಿಂಗ್ ದ ರೇಷಿಯೋ, ಈ ಒಂದು ಬಿಂದುವು ಈ ಒಂದು ರೇಖೆಯನ್ನು ಎಷ್ಟು ಅನುಪಾತದಲ್ಲಿ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತಿದೆ ಅಂತ ಕೇಳಿದಾಗ ರೇಷಿಯೋ ಅಂದರೆ ಅನುಪಾತವನ್ನು ಕಂಡುಹಿಡಬೇಕಲ್ಲ, ಅದಕ್ಕೆ ಸೂತ್ರ m/n = x1 - x ಡಿವೈಡೆಡ್ ಬೈ x - x2. 1 ಖಾಲಿ 2 1 ಖಾಲಿ 2 ಎರಡು ಕಡೆ ಮೈನಸ್ಸೇ x1 - x ಬೈ x - x2. ಜ್ಞಾಪಕ ಇಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಮುಂದಕ್ಕೆ ಟ್ರಿಗೊನೋಮೆಟ್ರಿ, ಇದರಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ನಿಮಗೂ ಗೊತ್ತು. ಏನೇನಪ್ಪ ಫಾರ್ಮುಲಾಸು? ಮೊದಲಿಗೆ ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಕೊಸಿಕೆಂಟ್ ಅಂದರೆ ಅದ್ರ ಉಲ್ಟಾ ಆಗುತ್ತೆ, ಅಂದರೆ 1/sin ಆಗುತ್ತೆ, ಅಂದರೆ ಸೈನ್ನ ಪರಸ್ಪರ, ಹೌದಲ್ವಾ? ಸೊ ಹೈಪೋಟೆನಸ್ ಡಿವೈಡೆಡ್ ಬೈ ಆಪೋಸಿಟ್ ಅಂತ ಬರಿಬೋದು. ಅದೇ ರೀತಿ ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಹೌದಾ? ಅಡ್ಜಸೆಂಟ್ ಅಂದರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಸೀಕೆಂಟು ಕಾಸ್ನ ಪರಸ್ಪರ ಆಗುತ್ತೆ, ಅಂದರೆ ರೆಸಿಪ್ರೋಕಲ್ ಆಗುತ್ತೆ, ವಿಚ್ ಈಸ್ 1/cos ವಿಚ್ ಈಸ್ ಈಕ್ವಲ್ ಟು ಹೈಪೋಟೆನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗುತ್ತೆ. ಮುಂದಕ್ಕೆ ಟ್ಯಾನ್ ಎ ಅಂದರೆ ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಅದೇ ರೀತಿ ಕಾಟ್ ಅಂದರೆ ಇದರ ಪರಸ್ಪರ ಆಗುತ್ತೆ, ವಿಚ್ ಈಸ್ ಅಡ್ಜಸೆಂಟ್ ಬೈ ಆಪೋಸಿಟ್ ಆಗುತ್ತೆ. ಮುಂದಕ್ಕೆ ಟ್ಯಾನ್ನ ನಾವು sin/cos ಅಂತ ಕೂಡ ಬರಿತೀವಿ, ಅಂದರೆ ಕಾಟ್ ಈಸ್ ಈಕ್ವಲ್ ಟು cos/sin ಅಂತ ಕೂಡ ಬರ್ಕೋಬಹುದು. ಇದೆಲ್ಲ ಗೊತ್ತಿರಬೇಕು. ಇದನ್ನ ರೆಸಿಪ್ರೋಕಲ್ ಐಡೆಂಟಿಟೀಸ್ ಅಂತ ಕೂಡ ಕರೀತಾರೆ. ಓಕೆನಾ? ಐಡೆಂಟಿಟೀಸ್ ನಮ್ಮ ನಿತ್ಯ ಸಮೀಕರಣಗಳಲ್ಲಿ 3 ಇದಾವೆ, 3 ಎರಡೆರಡು ಥರ ಎಕ್ಸ್ಟ್ರಾ ಬರಿಬೋದು. ಸೊ ಟೋಟಲ್ 9 ಆಗುತ್ತೆ, ನೋಡ್ಕೊಳ್ಳಿ. sin² + cos² = 1 ಅಂತ ಇದೆ. ಇದನ್ನ ನಾವು ಬೇರೆ ಥರ ಬರೋದು ಅಂದರೆ ಸೈನ್ ಈ ಕಡೆ ಕಳಿಸಿದ್ರೆ 1 - sin² ಆಗುತ್ತೆ, cos². ಅದೇ ರೀತಿ ಕಾಸ್ನ ಈ ಕಡೆ ಕಳಿಸಿದ್ರೆ sin² = 1 - cos² ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು sin². ಅದೇ ರೀತಿ sec² = 1 + tan² ಅಂತ ಇದೆ. ಇವಾಗ ನಾವು 1 ಆ ಕಡೆ ಕಳಿಸ್ಕೊಂಡ್ರೆ sec² ಇದು ಈ ಕಡೆ ಹೋದರೆ -1 ಆಗುತ್ತೆ, ಈಸ್ ಈಕ್ವಲ್ ಟು tan² ಆಗುತ್ತೆ. ಅಥವಾ ಟ್ಯಾನ್ನ ಈ ಕಡೆ ಕರ್ಕೊಂಡ್ರೆ sec² - tan² = 1 ಅಂತ ಬರ್ಕೋಬೋದು. ಅಂದರೆ ಎಕ್ಸಾಮ್ನಲ್ಲಿ 1 ಅಂತ ಇದ್ದಾಗ ನಾವೇನೇನು ರಿಪ್ಲೇಸ್ ಮಾಡ್ಬೋದು? sin² + cos² ಅಂತ ರಿಪ್ಲೇಸ್ ಮಾಡ್ಬೋದು, ಅಥವಾ sec² - tan² ಅಂತ ರಿಪ್ಲೇಸ್ ಮಾಡ್ಬೋದು, ಅಥವಾ ಇನ್ನೊಂದಿದೆ ಅದನ್ನು ನೋಡ್ಬೋಣ. cosec² = 1 + cot² ಅಂತ ಇದೆ. ಅದನ್ನು ನಾವು ಯಾವ ರೀತಿ ಬರೀಬೋದು? 1 ಈ ಕಡೆ ಬಂದರೆ cosec² - 1 = cot², ಅಥವಾ cosec² - cot² = 1. ಹಾಗಂದ್ರೆ 1 = ಏನೇನು ಬರಿಬೋದು ನಾವು? sin² + cos² ಅಂತ ಬರಿಬೋದು. ಅದೇ ರೀತಿ sec² - tan² ಅಂತ ಬರಿಬೋದು, cosec cot ಅಂತ ಕೂಡ cot² ಅಂತ ಕೂಡ ಬರಿಬೋದು. ಬೇಸ್ಡ್ ಆನ್ ಯಾವ ಥರ ಬರ್ಕೋಬೇಕು, ಯಾವಾಗ ಯಾವುದನ್ನು ಯೂಸ್ ಮಾಡಬೇಕು? ಆ ಸಿಚುವೇಶನ್ಗೆ ತಕ್ಕಂಗೆ ಒಂದು ಹಾಡು ಹೇಳ್ತೀನಿ ಕೇಳೋ ಅಂತಾರಲ್ಲ, ಆ ರೀತಿ ಯಾವುದನ್ನ ಬಳಸಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಆ ಪ್ರಾಬ್ಲಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನು ಬಳಸಬೇಕಾಗುತ್ತೆ. ನೆಕ್ಸ್ಟು ವ್ಯಾಲ್ಯೂ ಆಫ್ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಈ ಟೇಬಲ್ ಬರ್ಕೋಬೇಕು, ಹೆಂಗೆ ಬರ್ಕೊಳ್ಳೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ ನಾನು ಮುಂಚೆ. 0 1 2 3 4 ಡಿವೈಡ್ ಆಲ್ ಆಫ್ ದೆಮ್ ಬೈ 4, ಎಲ್ಲದಕ್ಕೂ ಸ್ಕ್ವೇರ್ ರೂಟ್ ಹಾಕಿ ಫಸ್ಟ್ ಲೈನ್ ಸಿಗುತ್ತೆ. ಆಮೇಲೆ ಉಲ್ಟಾ ಬರೀರಿ, ಕೋಸಿಕೆಂಟ್ ಸಿಗುತ್ತೆ. ಅದಾದಮೇಲೆ sin/cos ಮಾಡ್ತಾ ಹೋದರೆ ಟ್ಯಾನ್ ಕೂಡ ಸಿಗುತ್ತೆ. ಇದನ್ನು ಬರೆಯೋದು ಗೊತ್ತಿರಬೇಕು. ಮುಂದಕ್ಕೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ಮತ್ತು ಸರ್ಕಲ್ಸಲ್ಲಿ ಯಾವ ಆ ಥರ ಇಂಪಾರ್ಟೆಂಟ್ ಫಾರ್ಮುಲಾಸ್ ಥರ ಇಲ್ಲ. ಓಕೆನಾ? ಏರಿಯಾ ರಿಲೇಟೆಡ್ ಟು ಸರ್ಕಲ್ಸಿಗೆ ಬಂದರೆ ಇಲ್ಲಿ ಒಂದು 2 ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನ ಹೇಳ್ಕೊಡ್ತೀನಿ ನಾನು. ಇದು ನಮಗೆ ಎಕ್ಸ್ಟ್ರಾ, ರೈಟ್? ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗದೆ ಹೋಗ್ಬೋದು, ಹೇಳ್ಕೊಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಡಿ. ಮೊದಲಿಗೆ ಆರ್ಕ್ ಲೆಂತ್ ಅಥವಾ ಲೆಂತ್ ಆಫ್ ಆರ್ಕ್, ಕಂಸದ ಉದ್ದ ಕಂಡುಹಿಡಲಿಕ್ಕೆ θ/3 6 × 2πr. ಅದೇ ರೀತಿ ಏರಿಯಾ ಆಫ್ ಸೆಕ್ಟರ್ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಕ್ಕೆ θ/3 6 × πr². ಅಥವಾ ಇನ್ನೊಂದು ಫಾರ್ಮುಲಾ ಇದೆ, 1/2 × r ಆರ್ಕ್ ಲೆಂತ್ ಅಥವಾ ಲೆಂತ್ ಆಫ್ ಆರ್ಕ್. ಸೊ ಇವಾಗ ನೋಡಿ, ಇವಾಗ 1/2 ಇಂಟು r ಇಂಟು ಆರ್ಕ್ ಲೆಂತ್ ಅಂದರೆ ಫಾರ್ಮುಲಾ ಇದಾ, θ/360 ಇಂಟು 2πr. ಇವಾಗ ಈ 1/2 ಈ 2 ಕ್ಯಾನ್ಸಲ್ ಆಯ್ತಾ? ಉಳಿಯೋದೇನು? r ಇಂಟು r² ಪೈ ಇಂಟು ಪೈ 1 ಅಂದರೆ π θ/360 ಇಂಟು πr² ಬಂತು, ವಿಚ್ ಈಸ್ ನಥಿಂಗ್ ಬಟ್ ಅವರ್ ಏರಿಯಾ ಆಫ್ ಸೆಕ್ಟರಾ. ಹಂಗಂದ್ರೆ ಅಕಸ್ಮಾತ್ ಅವ್ರು ಡೈರೆಕ್ಟಾಗಿ ಲೆಂತ್ ಆಫ್ ಆರ್ಕ್ ಇಷ್ಟು, ರೇಡಿಯಸ್ ಇಷ್ಟು, ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿಬೇಕು ಅಂದಾಗ ನಾವೇನು ಮಾಡ್ಬೋದು? ಈ ಫಾರ್ಮುಲಾ ಬಳಸ್ಬೋದು. 1/2 r
ಇಂಟು ಲೆಂತ್ ಆಫ್ ಆರ್ಕ್, ಕಂಸದ ಉದ್ದ. ಈ ಫಾರ್ಮುಲಾ ಕೂಡ ಬಳಸಬಹುದು. ನೆಕ್ಸ್ಟ್ ಮುಂದಕ್ಕೆ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಒಂದು ಏನದು ತ್ರಿಭುಜದ ವಿಸ್ತೀರ್ಣ ಕಂಡಿಡಲಿಕ್ಕೆ 2 ಫಾರ್ಮುಲಾಗಳಿದೆ. ಒಂದು ನಮಗೆಲ್ಲ ಗೊತ್ತು, ಹಾಫ್ ಇಂಟು ಬೇಸ್ ಇಂಟು 8, ಅರ್ಧ ಅಂದರೆ 1/2 ಇಂಟು ಪಾದ ಇಂಟು ಎತ್ತರ, ಹೌದಾ? ಆದರೆ ಇನ್ನೊಂದು ಫಾರ್ಮುಲಾ ಇದೆ, ಇದನ್ನು ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿ ನಾವು ಡಿರೈವ್ ಮಾಡ್ಕೋಬೋದು. ಜ್ಞಾಪಕ ಇಟ್ಕೊಳ್ಳಿ, 1/2 r² sin θ. ಏರಿಯಾ ಆಫ್ ಟ್ರಯಾಂಗಲ್ ತ್ರಿಭುಜದ ವಿಸ್ತೀರ್ಣ 1/2 r² sin θ, ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಏರಿಯಾ ಆಫ್ ಈಕ್ವಿಲೇಟ್ರಲ್ ಟ್ರಯಾಂಗಲ್ ಕೊಟ್ಟರೆ ಇದನ್ನೇ ಯೂಸ್ ಮಾಡಿ ಸೈನ್ ಥೀಟಾಗೆ, ಸೈನ್ ಥೀಟಾ ವ್ಯಾಲ್ಯೂ ಥೀಟಾ ಜಗ್ಲಿ 60, ಯಾಕೆ ಈಕ್ವಿಲೇಟ್ರಲ್ ಟ್ರಯಾಂಗಲ್ನ 60 ಅಲ್ವಾ? ಅವಾಗ ಏನಾಗುತ್ತೆ, √3/2 ಮಲ್ಟಿಪ್ಲೈ ಮಾಡಿ √3/4 r² ಆಗುತ್ತೆ. ಅಂದರೆ ಈಕ್ವಿಲೇಟ್ರಲ್ ಟ್ರಯಾಂಗಲ್ದು ಏರಿಯಾ ಬಂದು ವಿಸ್ತೀರ್ಣ ಬಂದು √3/4 r², ಅಂದರೆ ಥೀಟಾ ಈಸ್ ಈಕ್ವಲ್ ಟು 60 ಆಗುತ್ತೆ ಆವಾಗ. ಆ್ಯಂಡ್ ಥೀಟಾ ಈಸ್ ಈಕ್ವಲ್ ಟು 120 ಅಂತ ಕೊಟ್ಟೋಗು. ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ ಕೋನ, ಸೆಂಟ್ರಲ್ ಆ್ಯಂಗಲ್ಲು 60 ಡಿಗ್ರಿ ಕೊಟ್ಟರು, 120 ಡಿಗ್ರಿ ಕೊಟ್ಟರು, 60 ಡಿಗ್ರಿ ಕೊಟ್ಟರು, 120 ಡಿಗ್ರಿ ಕೊಟ್ಟರು, ಎರಡು ಕೊಟ್ಟರು ಕೂಡ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? √3/4 r² ಫಾರ್ಮುಲಾನ ಬಳಸಬಹುದು. ಜ್ಞಾಪಕ ಇಟ್ಕೊಳ್ಳಿ ಇದನ್ನ, ವೆರಿ ಇಂಪಾರ್ಟೆಂಟ್, ರೈಟ್? ಮುಂದಕ್ಕೆ ಮೂವ್ ಆನ್ ಆಗೋದಾದ್ರೆ ನಾವು ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಸೆಗ್ಮೆಂಟ್ ಅಂದರೆ ವೃತ್ತಖಂಡ. ವೃತ್ತಖಂಡ ಯಾವಾಗ ಬರುತ್ತೆ? ಕಾರ್ಡ್ ಜಾ ಒಂದು ವೃತ್ತನ 2 ಭಾಗವಾಗಿ ಡಿವೈಡ್ ಮಾಡುತ್ತೆ. ಚಿಕ್ಕದನ್ನ ನಾವು ಮೈನರ್ ಸೆಗ್ಮೆಂಟ್ ಅಥವಾ ಲಘು ವೃತ್ತಖಂಡ ಅಂತ ಕರಿತೀವಿ. ದೊಡ್ಡ ಪಾರ್ಟನ್ನು ನಾವು ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಈ ಲಘು ವೃತ್ತಖಂಡದ ವಿಸ್ತೀರ್ಣ ಕಂಡಿಕ್ಕೆ ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಸೆಕ್ಟರ್ ಇದು ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್ ಈ ಫಾರ್ಮುಲಾ. ಅದರಲ್ಲಿ ಬರ್ದಿರಿ, θ/3 6 × πr² ಮೈನಸ್ 1/2 × r² sin θ. ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್ ಅಂದರೆ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಪೂರ್ತಿ ಏರಿಯಾ ಆಫ್ ಸರ್ಕಲ್ ಅಂದರೆ ವೃತ್ತದ ವಿಸ್ತೀರ್ಣ ಮೈನಸ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಇಲ್ಲಿ ಮೈನರ್ ಸೆಗ್ಮೆಂಟ್ ಇಲ್ಲಿ ಸಿಕ್ಕಿರುತ್ತಾ, ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಮಾಡಬೇಕು. ಸೊ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಸಿಕ್ ಬಂದರೆ ಇಲ್ಲಿ ಟೇಬಲ್ ನಿಮ್ಗೆ ಫುಲ್ ಗೊತ್ತಿರಬೇಕು, ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೆ ಆಲ್ರೆಡಿ ಮಾಡಿದ್ದೀನಿ. 4a² 6a² a³ ಇದೆಲ್ಲ ಫಾರ್ಮುಲಾಸ್ ಗೊತ್ತಿರಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ ಕೋನ್, ಶಂಕು. ಈ ಶಂಕುವಿನಲ್ಲಿ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಲಿ ಆವಾಗ ನಮಗೆ ಎಲ್ಲ ಅವಶ್ಯಕತೆ ಬರುತ್ತೆ. ಅಂದರೆ ಎಲ್ ಅಂದ್ರೇನು? ಓರೆ ಎತ್ತರ ಅಥವಾ ಸ್ಲ್ಯಾಂಟ್ ಹೈಟ್. ಈ ಸ್ಲ್ಯಾಂಟ್ ಹೈಟ್ನ ಕಂಡುಹಿಡಿಯೋದು ಹೆಂಗೆ? ಅದಕ್ಕೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು? L² = r² + h². ನಮಗೆ ಬೇಕಿರೋದು ಎಲ್ ಆಗಿರೋದು ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಅವಾಗ √r² + h² ಆಗುತ್ತೆ, ರೈಟ್? ಆಮೇಲೆ ಇಷ್ಟು ಫಾರ್ಮುಲಾಸ್ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಕೂಡ ಗೊತ್ತಿರಬೇಕು. ಕೆಲವೊಂದು ಸರ್ತಿ ಎಷ್ಟು ಲೀಟರು, ಇವಾಗ ಒಂದು ಸಿಲಿಂಡರ್ ಥರ ವೆಸಲ್ ಇದೆ, ಅದರೊಳಗೆ ಏನೋ ನೀರು ಹಾಕ್ತಾ ಇದೀವಿ, ಹಾಲು ಹಾಕ್ತಾ ಇದೀವಿ, ಎಷ್ಟು ಲೀಟ್ರ್ ಹಾಲು ಹಾಕ್ಬೋದು ಅಂತ ಕೇಳ್ತಾರೆ. ಅವಾಗ ನೀವೇನು ಮಾಡಬೇಕು? ಲೀಟ್ರ್ಸಿಗೆ ಕನ್ವರ್ಟ್ ಮಾಡಬೇಕು. ವಾಲ್ಯೂಮ್ ಕನ್ವರ್ಷನ್ ಹೆಂಗೆ ಮಾಡೋದು? 1000 cm³ ಅಂದರೆ 1 ಲೀಟರ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲಿ 5836 cm³ ಅಂತ ಬಂದಿದೆ ಅಂತ ಇಟ್ಕೊಳ್ಳಿ. ಇದನ್ನ ಲೀಟ್ರಿಸಿಗೆ ಕನ್ವರ್ಟ್ ಹೆಂಗೆ ಮಾಡ್ತೀರಾ? ಡಿವೈಡೆಡ್ ಬೈ 1000. ಸೊ ಅವಾಗ ಏನಾಗುತ್ತೆ? 3 zeros ಅಲ್ವಾ? ಹಾಗಂದ್ರೆ 3 ಡಿಜಿಟ್ಸ್ ಬಿಟ್ಟು ಪಾಯಿಂಟ್ ಇಲ್ಲಿ ಇಡಿ. ಹಾಗಂದ್ರೆ 5.836 ಲೀಟರ್. ಗೊತ್ತಾಗ್ತಿದ್ಯಾ? 5.836 ಹೆಂಗೆ ಬಂತು? ಡಿವೈಡ್ ಬೈ 1000 ಮಾಡಿದ್ವಿ. ಇದು ಗೊತ್ತಿರಬೇಕು. ಮುಂದಕ್ಕೆ ಯಾವ ಚಾಪ್ಟ್ರು? ಮುಂದಕ್ಕೆ ಸಂಖ್ಯಾಶಾಸ್ತ್ರ, ರೈಟ್? ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಸ್ಟಿಕ್ಸ್. ಈ ಚಾಪ್ಟ್ರಲ್ಲಿ ಮೀನಿನ 3 ಫಾರ್ಮುಲಾಸ್ ಯಾವುದು? ಡೈರೆಕ್ಟ್ ಮೆಥಡು, ಅಸ್ಯೂಮ್ಡ್ ಮೀನ್ ಮೆಥಡು, ಸ್ಟೆಪ್ ಡಿವಿಷನ್ ಮೆಥಡು. ಅಂದರೆ ಡೈರೆಕ್ಟ್ ಮೆಥಡ್ ನೇರ ವಿಧಾನ ಫಾರ್ಮುಲಾ ಏನು? σfi xi ಡಿವೈಡೆಡ್ ಬೈ σfi ಆಗುತ್ತೆ. ಅದೇ ರೀತಿ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂದರೆ ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ a ಪ್ಲಸ್ σfi di ಡಿವೈಡೆಡ್ ಬೈ σfi. ಇಲ್ಲಿ ಡಿ ಬರುತ್ತೆ ಮತ್ತು a ಪ್ಲಸ್ ಆ್ಯಡ್ ಆಗುತ್ತೆ ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ. ಅಸ್ಯೂಮ್ಡ್ ಮೀನ್ ಮೆಥಡ್ ಎ ಅಂತ ಜ್ಞಾಪಕ ಇಟ್ಕೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟ್ ಸ್ಟೆಪ್ ಡಿವಿಯೇಷನ್, ಹಂತ ವಿಚಲನ ವಿಧಾನ. ಈ ಹಂತ ವಿಚಲನ ವಿಧಾನದಲ್ಲಿ ಎ ಹಿಂಗೆ ಇರುತ್ತೆ, σfi ಇಲ್ಲಿ ui ಬರುತ್ತೆ, ಏನು ಇಲ್ಲಿ ಡಿ ಇತ್ತು, ಇಲ್ಲಿ ui ಆಗುತ್ತೆ, ಡಿವೈಡೆಡ್ ಬೈ σfi ಎಲ್ಲದರಲ್ಲೂ ಕಾಮನ್, ಇಂಟು ಹೆಚ್ ಬರುತ್ತೆ ಯಾವುದರಲ್ಲಿ? ಸ್ಟೆಪ್ ಡಿವಿಷನ್ ಅಂದರೆ ಹಂತ ವಿಚಲನ ವಿಧಾನದಲ್ಲಿ. ಹೆಚ್ ಅಂದ್ರೇನು? ಕ್ಲಾಸ್ ಹೈಟ್, ಅದು ಗೊತ್ತಿರಲಿ. ನೆಕ್ಸ್ಟ್ ಮೋಡ್, ಬಹುಲಕವನ್ನು ಕಂಡುಹಿಡಿಯಲಿಕ್ಕಿರೋ ಫಾರ್ಮುಲಾ ಯಾವುದು? ಎಲ್ ಪ್ಲಸ್ ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಇಂಟು ಎಚ್. ಮೇಲೆ 2 3 ಕೆಳಗಡೆ 3 ಎಫ್ ಹಾಕಬೇಕು. 10102 ನಂಬರ್ ಜ್ಞಾಪಕ ಇಟ್ಕೊಳ್ಳಿ, 10102. ಆಮೇಲೆ ಕೆಳಗಡೆ ಫಸ್ಟ್ f1 ಹಿಂದಗಡೆ ಒಂದು 2 ಹಾಕಬೇಕು. f1 - f0 ಡಿವೈಡೆಡ್ ಬೈ 2f1 - f0 - f2 ಆಗುತ್ತೆ. ಇದು ಫಾರ್ಮುಲಾ.
ಜ್ಞಾಪಕಿಟ್ಕೊಳ್ಳಿ. ಎಲ್ ಅಂದ್ರೇನು? ಲೋವರ್ ಲಿಮಿಟ್, ಕೆಳಮಿತಿ. ಕನ್ನಡದಲ್ಲಿ ಕೆಳಮಿತಿ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಲೋವರ್ ಲಿಮಿಟ್ ಅಂತ ಕರಿತೀವಿ. ಅದೇ ರೀತಿ ಹೆಚ್ ಅಂದ್ರೇನು? ಕ್ಲಾಸ್ ಸೈಜ್, ಅಂದರೆ ವರ್ಗಾಂತರದ ಎತ್ತರ. ಸೊ ಇದನ್ನು ನಿಮಗೆ ಗೊತ್ತಿರಬೇಕು ಈ ಹೆಸರುಗಳು, ಓಕೆನಾ. ಮೀಡಿಯನ್ ಅಂದರೆ ಮಧ್ಯಾಂಕ. ಮಧ್ಯಾಂಕ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಏನು? ಎಲ್ ಪ್ಲಸ್ n/2/c ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಆಗುತ್ತೆ. ಈ ಫಾರ್ಮುಲಾ ಕೂಡ ಗೊತ್ತಿರಬೇಕು. ಹೆಚ್ ಅಂದ್ರೇನು? ಸಿ ಎಫ್ ಅಂದ್ರೇನು? ಎಫ್ ಅಂದ್ರೇನು? n/2 ಅಂದ್ರೇನು? ಎಲ್ ಅಂದ್ರೇನು? ಈ ಟರ್ಮ್ಗಳು ಕೂಡ ನಿಮಗೆ ಗೊತ್ತಿರಬೇಕು. ಜೊತೆಗೆ ಒಂದು ರಿಲೇಷನ್ ಇದೆ, ಈ ಮೂರು ಮಧ್ಯೆ ಒಂದು ಸಂಬಂಧ ಇದೆ. ಏನಾ ಸಂಬಂಧ? 3 ಮೀಡಿಯನ್ ಈಸ್ ಈಕ್ವಲ್ ಟು 2 ಮೀನ್ ಪ್ಲಸ್ 1 ಮೋಡ್. ಹೆಂಗೆ ನಾವು ಇಟ್ಕೊಳ್ಳೋದು? ಒಂದು ಮೋಡದ ಮೇಲೆ 2 ಮೀನುಗಳಿದ್ದವು ಅಂತ ನಾವು ಇಟ್ಕೊಳ್ಳಿ. ಮಿಕ್ಕಿದ್ದು 3 ಆ ಕಡೆ ಹಾಕ್ಬಿಡಿ, ಓಕೆನಾ. ಒಂದು ಮೋಡದ ಮೇಲೆ 2 ಮೀನುಗಳಿದ್ದವು ಅಂತ ಜ್ಞಾಪಕ ಇಟ್ಕೊಳ್ಳಿ. ಪ್ರಾಬಬಿಲಿಟಿ ಇಲ್ಲಿ ಕೂಡ ಒಂದಷ್ಟು ಪ್ರಾಬ್ಲಮ್ಸ್ ಜ್ಞಾಪಕ ಇರಬೇಕು ನಿಮಗೆ. ಮೊದಲಿಗೆ ಶ್ಯೂರ್ ಇವೆಂಟ್ ಅಂದರೆ ಖಚಿತ ಘಟನೆ, ಇದ್ರ ಪ್ರಾಬಬಿಲಿಟಿ ಯಾವಾಗಲೂ 1 ಆಗಿರುತ್ತೆ. ಅದೇ ರೀತಿ ಇಂಪಾಸಿಬಲ್ ಇವೆಂಟ್, ಅಸಂಭವ ಘಟನೆ, ಇದರ ಪ್ರಾಬಬಿಲಿಟಿ ಯಾವಾಗಲೂ 0 ಆಗಿರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಇನ್ ಇವೆಂಟ್, ಒಂದು ಘಟನೆಯ ಸಂಭವನೀಯತೆ ಯಾವಾಗಲೂ 0 ಮತ್ತು 1ರ ನಡುವೆ ಇರುತ್ತೆ. 0ಗೆ ಈಕ್ವಲ್ ಆಗ್ಬೋದು, 1ಕ್ಕೆ ಈಕ್ವಲ್ ಆಗ್ಬೋದು, ಬಟ್ ಆದರೆ 1ಕ್ಕಿಂತ ಜಾಸ್ತಿ ಆಗಲ್ಲ, 0ಗಿಂತ ಕಡಿಮೆ ಆಗಲ್ಲ. ಗೊತ್ತಾಗ್ತಿದೆಯಾ? ಓಕೆ. ಪ್ರಾಬಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇ ಡ್ಯಾಶ್. ಇ ಡ್ಯಾಶ್ ಅಂದ್ರೇನು? ನಾಟ್ ಇ ಅಂತ ಕರಿತೀವಿ ಇದನ್ನು. ಅಂದರೆ ಒಂದು ಘಟನೆ ಆಗುವ ಸಂಭವನೀಯತೆ, ಒಂದು ಘಟನೆ ಆಗದೇ ಇರುವ ಸಂಭವನೀಯತೆ, ಎರಡನ್ನೂ ಕೂಡಿಸಿದ್ರೆ ನಮಗೆ ಯಾವಾಗಲೂ 1 ಬರುತ್ತೆ. ಇದನ್ನೇ ಇಟ್ಕೊಂಡು ನಾವು ಏನೋ ಡಿರೈವ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಇವಾಗ ಪ್ರಾಬಬಿಲಿಟಿ ಆಫ್ ಇ, ಒಂದು ಘಟನೆ ಆಗುವ ಸಂಭವನೀಯತೆ ಕೊಟ್ಟಿರ್ತೀರಿ, ಆಗದೇ ಇರೋ ಸಂಭವನೀಯತೆ ಎಷ್ಟು? ಈ ಪಿ ಆಫ್ ಇನ ಆ ಕಡೆ ಕಳಿಸಿ 1 ಮೈನಸ್ ಪಿ ಆಫ್ ಇ ಆಗುತ್ತೆ. ನೆಕ್ಸ್ಟ್ ಸಮ್ ಆಫ್ ಆಲ್ ಎಲಿಮೆಂಟ್ರಿ ಇವೆಂಟ್ ಈಸ್ 1. ಎಲ್ಲ ಒಂದು ಘಟನೆಗಳ ಸಂಭವನೀಯತೆಯ ಮೊತ್ತ 1 ಆಗಿರುತ್ತೆ. ಇಲ್ಲಿಗೆ ಇಷ್ಟು ಫಾರ್ಮುಲಾಸ್ ನಮಗೆ ಗೊತ್ತಿರಬೇಕು. ನಾನು ಇಲ್ಲಿ ಏನು ಮಾಡಿದ್ದೀನಿ, ಇಷ್ಟು ಫಾರ್ಮುಲಾಸ್ಗಳನ್ನ ಒಂದು ಶೀಟಲ್ಲಿ ಚಿಕ್ಕದಾಗಿದೆ, ಓಕೆನಾ, ಬಾಕ್ಸಲ್ಲಿ ಸಪ್ರೇಟ್ ಈ ಥರ ಲಿಸ್ಟ್ ಮಾಡಿದ್ದೀನಿ. ಈ ಲಿಸ್ಟು ನಿಮಗೆ ಕೊಡ್ತಾ ಇದ್ದೀನಿ ನಾನು. ಏನಕ್ಕೆ ಸರಿ? ಇದನ್ನು ತೊಗೊಂಡು ಏನು ಮಾಡೋಣ ನಾವು? ಒಂದು ಕೆಲಸ ಮಾಡಬೇಕು. ಸಾಧ್ಯ ಆದರೆ ಜಂಬೋ ಸೈಜಲ್ಲಿ, ಅಂದರೆ ದೊಡ್ಡ ಸೈಜಲ್ಲಿ, ಅಥವಾ ನಾರ್ಮಲ್ ಸೈಜಲ್ಲಿ A4 ಸೈಜಲ್ಲೇ ಪ್ರಿಂಟ್ ಹಾಕ್ಸ್ಬಿಟ್ಟು ಫಸ್ಟ್ ಕೆಲಸ ಇವತ್ತೇ ಈ ವಿಡಿಯೋ ನೋಡಿದ ತಕ್ಷಣ ಮಾಡಬೇಕು. ಮೋಸ್ಟ್ಲಿ ನೈಟ್ ಆಗಿಬಿಟ್ಟಿದ್ರೆ ನಾಳೆ ಮಾರ್ನಿಂಗೇ ಹೋಗ್ಬಿಟ್ಟು ಜೆರಾಕ್ಸ್ ಅಂಗಡಿಲಿ ತೊಗೊಂಬಂದು ಗೋಡೆಯಲ್ಲಿ ಅಂಟಿಸ್ಬೇಕು ನೀವು. ಫಸ್ಟ್ ಗೋಡೆಯಲ್ಲಿ ಅಂಟಿಸಿ, ಓಕೆನಾ. ನೆಕ್ಸ್ಟ್ ಸ್ಟೆಪ್ ಏನು? ಈ ಫಾರ್ಮುಲಾ ಶೀಟಲ್ಲಿ ಜೊತೆಗೆ ಈ 2 ಎಲ್ಲಿ ಸಿಗುತ್ತೆ ನಾನು ಹೇಳ್ತೀನಿ, ಅದಕ್ಕೆ ಬರ್ತೀನಿ. ಫಾರ್ಮುಲಾ ಶೀಟ್ ಜೊತೆಗೆ ಇನ್ನೂ ಒಂದು ಸಿಗ್ತಾ ಇದೆ ನಿಮಗೆ. ಏನದು? ಇಲ್ಲಿ ಫಾರ್ಮುಲಾ ಇದೆ, ಇಲ್ಲಿ ಎಚ್ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಎ ಇಂಟು ಬಿ, ಅಥವಾ ಅದು ಬೇಡ, ಎಸ್ ಎನ್ ಇಸ್ ಈಕ್ವಲ್ ಟು ಅಂತ ಇಲ್ಲಿ ಫಾರ್ಮುಲಾ ಇದೆ. ಫಾರ್ಮುಲಾ ಇಲ್ಲದೆ ಇರೋ ಒಂದು ಶೀಟ್ ಕೂಡ ಸಿಗುತ್ತೆ ನಿಮಗೆ. ಫಾರ್ಮುಲಾ ಖಾಲಿ ಇರೋದು, ಆ ಶೀಟ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಒಂದು 15ರಿಂದ 20 ಕಾಪಿಗಳನ್ನ ಪ್ರಿಂಟ್ ಹಾಕ್ಸ್ಕೊಂಬರ್ಬೇಕು. ಎಷ್ಟು ರೂಪಾಯಿ ಆಗುತ್ತೆ? ಒಂದು 40 ರೂಪೀಸ್ ಆಗುತ್ತೆ, ಓಕೆನಾ. ಅದನ್ನು ಪ್ರಿಂಟ್ ಹಾಕ್ಸ್ಕೊಂಬಂದು ಒಂದು ಕಡೆ ಇಡಿ. ನಾಳೆ ಮಾರ್ನಿಂಗ್ ಎದ್ದೇಳ್ತಿರಲ್ಲ, ನೀವು ಎಷ್ಟು ಗಂಟೆಗೆ ಎದ್ದೇಳಿ ಪರವಾಗಿಲ್ಲ. ಕೆಲವರು ನೈಟೆಲ್ಲ ಓದ್ತಾರೆ, ಮಾರ್ನಿಂಗ್ ಲೇಟಾಗಿ ಎದ್ದೇಳ್ತಾರೆ. ಕೆಲವರು ಅರ್ಲಿ ಮಾರ್ನಿಂಗ್ ಎದ್ದು ಓದ್ತಾರೆ, ನೈಟು ಬೇಗ ಮಲ್ಕೋತಾರೆ. ಈ ರೀತಿ ಇರುತ್ತೆ, ಹೌದಾ? ಸೊ ನೀವು ಎಷ್ಟೊತ್ತಿಗೆ ಎದ್ದೇಳಿ ಪರವಾಗಿಲ್ಲ. ಎದ್ದಿದ ತಕ್ಷಣ ಬ್ರಷ್ ಗೀಶ್ ಮಾಡ್ತೀರಾ, ಎಲ್ಲ ಮುಗಿಸ್ಕೊಂಡು ಓದೋಕ್ಕೆ ಅಂತ ಬರ್ತೀರಾ, ಅಥವಾ ಸ್ಕೂಲ್ಗೆ ಹೋಗಿ ರೆಡಿ ಹಾಕಂತ ಹೋಗ್ತೀರಾ. ಇದು ಏನೇ ಮಾಡಲಿ ಅದಕ್ಕಿಂತ ಒಂದು 10 ಮಿನಿಟ್ಸ್ ಗ್ಯಾಪ್ನ ನೀವು ಮಾಡ್ಕೋಬೇಕು. ಆ 10 ಮಿನಿಟ್ಸಲ್ಲಿ ಇಡೀ ಫಾರ್ಮುಲಾಗಳನ್ನ ಬರೀಬೇಕು. ಒಂದು ಸರ್ತಿ ಡೈಲಿ ಒಂದೊಂದು ಶೀಟು ಫಾರ್ಮುಲಾಗಳನ್ನ ಬರೀತೀರಿ. ಏನಕ್ಕೆ ಇದನ್ನು ಮಾಡಬೇಕು? ಎಲ್ಲ ಫಾರ್ಮುಲಾಗಳು ನಿಮಗೆ 15 ಸರ್ತಿ ಬರೆದ್ರಿ ಅಂತ ಇಟ್ಕೊಳ್ಳಿ. ಈಗ ಫಸ್ಟ್ ಡೇ ಒಂದಷ್ಟು ಫಾರ್ಮುಲಾಸ್ ಜ್ಞಾಪಕಕ್ಕೆ ಬರದೇ ಹೋಗ್ಬೋದು, ನಾಳೆ ಡೆಫಿನೆಟ್ಲಿ ಬರುತ್ತೆ. ಸರ್ ಎಷ್ಟೊಂದು ಜನ ಹೇಳ್ತಾ ಇದ್ರಿ, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸಲ್ಲಿ ಎಷ್ಟೊಂದು ಫಾರ್ಮುಲಾ ಜ್ಞಾಪಕಕ್ಕೆ ಬರಲ್ಲ, ಹೆಂಗೆ ಸರ್ ಜ್ಞಾಪಕ ಇಟ್ಕೊಳ್ಳೋದು? ಬೈ ಹಾರ್ಟ್ ಮಾಡಬೇಕು. ಏನು ಮಾಡೋಕ್ಕ, ಲಾಸ್ಟ್ ಮೂಮೆಂಟಿಗೆ ಬಂದುಬಿಟ್ಟಿದ್ದೀವಿ. ಅರ್ಥ ಮಾಡ್ಕೊಂಡಿದ್ರೆ ಜ್ಞಾಪಕಕ್ಕೆ ಬರುತ್ತೆ, ಅಥವಾ ಬೈ ಹಾರ್ಟ್ ಆಗಬೇಕು. ಬೈ ಹಾರ್ಟ್ ಹೆಂಗೆ ಮಾಡ್ಕೋತೀವಿ? ಇದನ್ನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ. ಸೊ ಈ ಶೀಟ್ನ ತೊಗೊಂಡು ನೀವು ಎವ್ರಿ ಡೇ ಯು ಟೇಕ್ ಒಂದು ಶೀಟ್, ಒಂದು ದಿವಸಕ್ಕೆ ಒಂದು ಶೀಟ್ನ ತೊಗೋತೀರಾ, ಫಾರ್ಮುಲಾಗಳನ್ನೆಲ್ಲ ಬರೀತೀರಾ. ಬರೆದ್ಬಿಟ್ಟು ಆ ಶೀಟ್ನ ಒಂದು ಕಡೆ ಎತ್ತಿರ್ತೀರ. ಬರೆದಿರೋದು ಒಂದು ಶೀಟು, ಬರೀದೇ ಇರೋದು ಒಂದು ಶೀಟ್, ಓಕೆನಾ. 15 ದಿವಸ 20 ದಿವಸ ಆದಮೇಲೆ, 15 ಆಲ್ಮೋಸ್ಟ್ 18 ದಿವಸ ಗ್ಯಾಪ್ ಇರುತ್ತೆ ನಿಮ್ಗೆ ಇವತ್ತಿಂದ ನೋಡಿದ್ರೆ. ಸೊ ಅಷ್ಟು ದಿವಸ ಆದಮೇಲೆ ನಿಮಗೆ ಡೆಫಿನೆಟ್ಲಿ ಎಲ್ಲ ಫಾರ್ಮುಲಾಸು ಪಕ್ಕ ಬರುತ್ತೆ. ನಾನು ಇದನ್ನು ಅಶ್ಯೂರೆನ್ಸ್ ಕೊಡ್ತೀನಿ, ಪ್ರಾಮಿಸ್ ಕೊಡ್ತೀನಿ, ಓಕೆನಾ. ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದಿನ? ಹೆಂಗೆ ಡೌನ್ಲೋಡ್ ಮಾಡೋದಂದರೆ, ಫಸ್ಟ್ ಈ ರೀತಿ ಒಂದು ಶೀಟ್ ವಿಡಿಯೋ ಬರ್ತಾ ಇರುತ್ತೆ ನಂದು, ಯಾವ ಬೇರೆ ವಿಡಿಯೋ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಮೋರ್ ಅಂತ ಒಂದು ಪದ ಇದೆ. ಇಲ್ಲಿ ವಿಡಿಯೋ ನಿಮ್ಮ ಫೋನಲ್ಲಿ ನೋಡ್ತಾ ಇದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಮೋರ್ ಅಂತ ಒಂದು ಪದ ಇದೆ, ಇದ್ರ ಮೇಲೆ ಟ್ಯಾಪ್ ಮಾಡ್ಬೇಕು ನೀವು. ಗೊತ್ತಾಗ್ತಿದೆಯಾ? ಯು ಶುಡ್ ಟ್ಯಾಪ್ ಆನ್ ಮೋರ್. ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಸೊ ನೆಕ್ಸ್ಟು ಈ ಥರ ಒಂದು ಡಿಸ್ಕ್ರಿಪ್ಷನ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಬ್ಲೂ ಕಲರ್ ಬಾಕ್ಸ್ ಕಾಣಿಸ್ತಾ ಇದೆಯಾ? ಇಲ್ಲಿ ಈ ಬ್ಲೂ ಕಲರ್ ಬಾಕ್ಸ್ ಒಳಗೆ ಒಂದು ನಿಮಿಷ, ಹಾಂ, ಇಲ್ಲಿ ಒಂದು ಬ್ಲೂ ಕಲರ್ ಬಾಕ್ಸ್ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಒಂದು ಮೋರ್ ಅಂತ ಇದೆ. ಹಿಯರ್ ವಿ ಹ್ಯಾವ್ ಮೋರ್. ಫಸ್ಟ್ ಏನು ಮಾಡಿದ್ವಿ? ಇಲ್ಲಿ ಮೋರ್ ಮೇಲೆ ಟ್ಯಾಪ್ ಮಾಡಿದ್ವಿ, ಓಕೆನಾ.
ನೆಕ್ಸ್ಟ್ ಏನು ಓಪನ್ ಆಯಿತು, ಇದು ಓಪನ್ ಆಯಿತು. ಇಲ್ಲಿ ಕೂಡ ಮೋರ್ ಮೇಲೆ ಟ್ಯಾಪ್ ಮಾಡಿ. ಆವಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಓಪನ್ ಆಗುತ್ತೆ. ಈ ಥರ ಈ ಥರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪರ್ಚೇಸ್ SSLC ಕ್ರ್ಯಾಶ್ ಕೋರ್ಸ್, ಆಮೇಲೆ ಪರ್ಚೇಸ್ ಚಾಪ್ಟರ್ ಟೆಸ್ಟ್ ಇದೆಲ್ಲ ಇರುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಹಿಂಗೆ ಆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲೊಂದು ಕಡೆ ಡೌನ್ಲೋಡ್ ದ ಡಾಕ್ಯುಮೆಂಟ್ ಅಂತ ಇರುತ್ತೆ, ಅಥವಾ ಡೌನ್ಲೋಡ್ ಫಾರ್ಮುಲಾ ಶೀಟ್ ಅಂತ ಇರುತ್ತೆ. ಇದು ನೀವೇನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಡ್ರೈವ್ ಅಂತ ಓಪನ್ ಆಗುತ್ತೆ, ಅಲ್ಲೊಂದು ಲಿಂಕ್ ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಮ ಫೋನಿಗೆ ಡೌನ್ಲೋಡ್ ಮಾಡುತ್ತೆ. ಆ ಡೌನ್ಲೋಡ್ ಆಗಿದ್ದನ್ನು ನೀವು ಪ್ರಿಂಟ್ ತೆಗೆಸ್ಕೋಬೇಕಾಗುತ್ತೆ. ಹೆಂಗಾಯಿತು, ಹೆಂಗೆ ಮಾಡಿದ್ವಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಫಸ್ಟು ಈ ರೀತಿ ಫಸ್ಟ್ ಮೋರ್ ಮೇಲೆ ಟ್ಯಾಪ್ ಮಾಡಿ, ಆಮೇಲೆ ನೆಕ್ಸ್ಟು ಇಲ್ಲೊಂದು ಮೋರ್ ಅಂತ ಬರುತ್ತೆ, ಇದ್ರ ಮೇಲೆ ಟ್ಯಾಪ್ ಮಾಡಿ. ಫುಲ್ ಬಾಕ್ಸ್ ಓಪನ್ ಆಗುತ್ತೆ ಈ ರೀತಿ ಬ್ಲೂ ಕಲರ್. ಇದ್ರ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಯು ವಿಲ್ ಗೆಟ್ ಹಿಯರ್ ಡೌನ್ಲೋಡ್ ದ ಡಾಕ್ಯುಮೆಂಟ್ ಅಥವಾ ಡೌನ್ಲೋಡ್ ಫಾರ್ಮುಲಾ ಶೀಟ್ ಅಂತ ಇರುತ್ತೆ, ಡೌನ್ಲೋಡ್ ಫಾರ್ಮುಲಾ ಪ್ರಾಕ್ಟೀಸ್ ಶೀಟ್ ಅಂತ ಎರಡು ಇರುತ್ತೆ. ಎರಡೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ಔಟ್ ತೊಗೊಳ್ಳಿ, ಅಷ್ಟೇ. ಓಕೆನಾ? ಪ್ರಾಕ್ಟೀಸ್ ಮಾಡಿ. ಎವ್ರಿ ಡೇ ಯು ಶುಡ್ ಪ್ರಾಕ್ಟೀಸ್. ಬಂದು ಈ ವಿಡಿಯೋದಲ್ಲಿ ಪ್ರತಿ ದಿವಸ ನೀವು ಸರ್ ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳಬೇಕು. ಎಸ್ ಸರ್ ಅಥವಾ ಒಂದು ಥಮ್ಸ್ ಅಪ್ ಎವ್ರಿ ಡೇ ಹಾಕಿ. ಏನಾಗಲ್ಲ, ಏನು ಕಳ್ಕೊತೀರಾ? ಈ ವಿಡಿಯೋ ಓಪನ್ ಮಾಡಿ, ಜಸ್ಟ್ 1 ಸೆಕೆಂಡ್ ಓಪನ್ ಮಾಡ್ತೀರಾ, ಐ ಡಿಡ್ ಸರ್ ಅಥವಾ ಒಂದು ಥಮ್ಸ್ ಅಪ್ ಡೈಲಿ ಹಾಕಿ. ಅವಾಗ ನಿಮಗೆ ಮಾಡ್ತಾ ಇದ್ದೀನಿ ನಾನು ಅಂತ ಒಂದು ಟ್ರ್ಯಾಕ್ ಇರುತ್ತೆ, ಎವ್ರಿ ಡೇ ಹಾಕಿದ್ದೀನ ಅಂತ. ಕರೆಕ್ಟಾ? ಸೊ ಎವ್ರಿ ಡೇ ಇದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.